ಸೋಲೋಮನ್ ಹಾಕಿದ್ರಲ್ಲ, ಇದೊಂದ್ಸತಿ ಅದೊಂದ್ಸತಿ ಹಾಕಿ. ಇನ್ನೊಂದು ರೆಗ್ಯುಲರ್ ನೋಡಿ ಇದರಲ್ಲಿ ಎಷ್ಟು ಜಾಸ್ತಿ ಐತೆ. ಇದು ನೋಡಿ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ. ಇವು ಅಷ್ಟೇ, ಅವು ಕ್ಲಿಯರ್ ಆಗಿದೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ ಗನಕ ಸ್ವಲ್ಪ ಬೇಗ ಕ್ಲಿಯರ್ ಆಗಿದೆ. ನೋಡಿ ಆಲ್ಮೋಸ್ಟ್ ಎಲ್ಲದರಲ್ಲಿ ಅಷ್ಟೇ ಅಣ್ಣ. ನೋಡಿ ಇದರಲ್ಲಿ ಅಷ್ಟೇ ನೋಡಿ. ಅದು ಆ ಪೋರ್ಷನ್ ಕ್ಲಿಯರ್ ಆಗಿದೆ. ನೋಡಿ ಇಲ್ಲಿ ಬಿದ್ದೈತೆ, ಜಾಸ್ತಿ ಆದರೆ ಮೇಲೆಗೆ ದಾರ ಆಗ್ತಿತ್ತು. ಇದು ಮೇಲೆಗೆಲ್ಲ ಕ್ಲಿಯರಿಟಿ ಬಂದೈತೆ. ಇಲ್ಲಿಂದ ಈ ಸ್ಟೆಪ್ಪಿಂದ ಮೇಲೆ ಕ್ಲಿಯರ್ ಆಗೈತಿ. ಫ್ಲವರಿಂಗು ಬರ್ತೈತೆ. ಫ್ಲವರಿಂಗ್ ಬರ್ತೈತೆ ಅಂತಂದರೆ ಏನಿಲ್ಲ. ಮೊನ್ನೆ 3 ಸಿಂಗಲ್ ಆಗಿ ಹೊಡೆದಿದ್ರೆ, 3 ಸಿಂಗಲ್ ಯಾವುದ್ರಲ್ಲ ಮಿಕ್ಸ್ ಮಾಡಿದ್ರೆ ಸತಿ ಒಂದು ಟಾನಿಕ್ ಹೇಳ್ತೀನಿ, ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ಇದು ಬ್ರೇಕ್ ಆಗಿರೋದು ಒಳಗಡೆ ಏನು ಬೇಕಾಗಿರೋದು ಹೇಳಿ. ಇನ್ನು ಇದರಲ್ಲಿ ಮೊಸಾಯಿಕ್ ಇದೆ ಅಂತ ಅರ್ಥ. ಇದೆಯಲ್ಲ, ಇದು ಹಳದಿ ಬರ್ತೈತಲ್ಲ, ಈ ಪೋರ್ಷನಲ್ಲಿ ಸೆಲ್ ಅನ್ನೋದು ಸತ್ತೋಗ್ತಾ ಇರುತ್ತೆ. ಇನ್ನು ಈ ಪೋರ್ಷನಲ್ಲಿ ಸೆಲ್ ಅನ್ನೋದು ಇನ್ನೂ ಡೆತ್ ಆಗ್ತೈತೆ. ಅಂದರೆ ಸೆಲ್ ವಾಲ್ ಹೊಡಿತಾ ಇರುತ್ತೆ. ವೈರಸ್ ಪಾರ್ಟಿಕಲ್ ಅದನ್ನು ಪೆನಿಟ್ರೇಟ್ ಮಾಡುತ್ತೆ. ಸೆಲ್ ಸತ್ತೋದಾಗ ಏನಾಗುತ್ತೆ ಅಂದರೆ ಅಲ್ಲಿರೋ ಕ್ಲೋರೋಫಿಲ್ ಎಲ್ಲ ಸತ್ತೋಗುತ್ತೆ ತನಕ ಹಳದಿ ಕಾಣಿಸ್ತದೆ. ಇಲ್ಲಿ ಕ್ಲೋರೋಫಿಲ್ ಇದರಲ್ಲಿ ಓವರ್ ಆಗಿ ಸತ್ತೋಗೈತಲ್ಲ, ಇದರಲ್ಲಿ ನೋಡಿ, ಇದರಲ್ಲಿ ಕ್ಲೋರೋಫಿಲ್ ರಿಟೈನ್ ಆಗ್ತೈತೆ, ನಾರ್ಮಲ್ ಆಗ್ತೈತೆ. ಈಗ ಮುಟ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಬೇಕು, ಎಲ್ಲ ಸಾಫ್ಟ್ ಮಂದ ಇರಬಾರ್ದು. ನಿಮಗೆ ನೋಡಿ, ನಾನು ಮೊನ್ನೆ ಬಂದಿದ್ನಲ್ಲ ಮಾರ್ಚ್ 16ನೇ ತಾರೀಕು, ಇವತ್ತವರೆಗೂ ಅದು ಕಂಟ್ರೋಲ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ದಾರ ಆಗೋಗ್ತಿತ್ತು. ಅದು ತೋಟ ಏನು ಇರ್ತೇನೇ ಇರಲಿಲ್ಲ. ನೋಡಿ ಇಲ್ಲ ಆಗೈತೆ ನೋಡಿ, ಈ ಗಿಡದಲ್ಲಿ ಈಗ ನೋಡಿ ಹಿಂಗೆ ಆಗೋಗ್ತೈತಿ ಎಲ್ಲ. ಅಲ್ಲ ಎಲ್ಲ ಕ್ಯೂರ್ ಆಗಿರಲಿಲ್ಲ ಅಂದರೆ ಮೇಲೆ ಎಲೆ ಬರೋದ್ರಲ್ಲೆಲ್ಲ ನಿಮಗೆ ಅದೇ ಅಲ್ಲ, ಮೇಲೆ ಎಲೆ ಇಲ್ಲಲ್ಲ, ಆಲ್ಮೋಸ್ಟ್ ಎಲ್ಲ ಗಿಡದಲ್ಲಿ ಈ ಥರ ಕಾಣಿಸ್ತಿತ್ತು. ಅದು ಇದು ಫಸ್ಟ್ ಬಂದಿದ್ದು. ಓಕೆ, ಇವೆಲ್ಲಕ್ಕೆ ಬರಬೇಕು ಮುಂಚೆ ಬಂದಿದ್ದು. ಅದಕ್ಕೆ ಇದರಲ್ಲಿ ಸ್ವಲ್ಪ ಓವರ್ ಐತೆ, ಬಟ್ ಇದು ಕ್ಲಿಯರ್ ಆಗೈತೆ ನೋಡಿ. ಈ ಥರ ಆಗುತ್ತಲ್ಲ, ಆ ಥರ ಆಗೋಗುತ್ತೆ. ಬಟ್ ನಿಮ್ಗೆ ಯಾವುದ್ರಲ್ಲಿ ಆ ಥರ ಕಾಣಿಸ್ತಿಲ್ಲ ನೋಡಿ. ಎಲ್ಲದರಲ್ಲಿ ಕ್ಲಿಯರಾಗಿ ಕಾಣಿಸ್ತೈತೆ. ಸುಡಿ ಎಲ್ಲ ಕ್ಲಿಯರ್ ಆಗ್ತೈತೆ ನೋಡಿ. ಒಂದು 80% ರಿಕವರಿ ಆಗೈತೆ, ಇನ್ನೊಂದು 20% ಐತೆ. ಇವಾಗ ನೋಡೋಕ್ಕೂ ತೋಟ ಒಂಥರ ಮನೆಗೆ ಇವತ್ತಿಗೆ ಸ್ವಲ್ಪ ತುಂಬ ಚೇಂಜ್ ಐತಿ ನಮ್ಮ ಮನೆ. ಅದಕ್ಕೆ ನಾನು ನೋಡೋಕ್ಕೆ ಚೆನ್ನಾಗಿಲ್ಲದಕ್ಕೆ ವೀಡಿಯೋನೂ ತಗೊಳ್ಳಿಲ್ಲ. ಇದು ಎಲ್ಲದರಲ್ಲಿ ಆಲ್ಮೋಸ್ಟ್ ಸೆಟ್ ಆಗ್ತದೆ. ಇನ್ನೊಂದು 15 ದಿವಸ ಅಣ್ಣ ಮಳೆ ಬಿತ್ತ ಏನಾದರೂ. ನೋಡಿ ಇದರಲ್ಲೆಲ್ಲ ಎಷ್ಟು ಓವರ್ ಆಗಿತ್ತು. ಆ ಗಿಡಕ್ಕೆ ಫಸ್ಟ್ ಬಂದಿದ್ದು. ಅದಕ್ಕೆ ಇದರಲ್ಲಿ ಓವರ್ ಆಗೈತೆ, ಮತ್ತು ಮೇಲೆಗೆ ಕ್ಲಿಯರ್ ಆಗೈತೆ. ಮಳೆ ಏನಾದರೂ ಬಿತ್ತ ನಾವು ಬಂದೋದ್ಮೇಲೆ. ಈಗ ಚಿಂತಾಮಣಿ ಕಡೆ ಬಿತ್ತು ಲೈಟಾಗಿ. ಬೆಂಗಳೂರೆಲ್ಲ ಮಳೆ ಅಂತ ನಮ್ಮ ಏರಿಯಾ. ಇದಕ್ಕೂ ಅಷ್ಟೇ, ಈಗ ಒಂದು ಸತಿ ಸರಿಯಾಗಿ ಮಳೆ ಹೊಡೆದು ಬಿಟ್ರೆ ನಿಮ್ಮ ತೋಟ ಮತ್ತೆ ಸೂಪರಾಗಿ ರೆಡಿ ಆಗುತ್ತೆ, ಎಕ್ಸಲೆಂಟಾಗಿ ರೆಡಿ ಆಗುತ್ತೆ. ನ್ಯೂಟ್ರಿಯೆಂಟ್ಸ್ ಏನೋ ಕೇಳ್ತಾ ಇದೆಯಾ? ನ್ಯೂಟ್ರಿಯೆಂಟ್ಸ್ ಈಚೆ ಭೂಮಿಯಲ್ಲಿ ದಂಡೆಯಾಗಿ ನೀರು ಜಾಸ್ತಿ ಕೊಡ್ಬೇಕು ಅಷ್ಟೇ. ಅವು ಕರ್ಕೋದಿತ್ತು ಸ್ಪ್ರೇಯಿಂಗಲ್ಲಿ ಕೊಡ್ಬೇಕು ನ್ಯೂಟ್ರಿಯೆಂಟ್ಸ್. ಹಾಕೊಂತೀವಿ ನಾವು. ಓಕೆ, ಸ್ಪ್ರೇಯಿಂಗ್ಗೆ ಅಲ್ಲಿ ಕೊಡಬೇಕಾಗುತ್ತೆ. ಎಲ್ಲಿ ಇಲ್ಲ, ಉದ್ದಕಾಯಲ್ಲಿ ಆಗ್ತೈತೆ ನೋಡಿ. ಗುಂಡುಕಾಯಲ್ಲಿ ಏನಿಲ್ಲ, ಮೊನ್ನೆಗಿನ್ನ ಇವಾಗ ಪರವಾಗಿಲ್ಲ, ಗುಂಡುಕಾಯಿ ಆಗ್ತೈತೆ ಸೆಟ್ಟಿಂಗ್. ಉದ್ದಕಾಯಿ ಏನು ಮಾಡೋಕ್ಕಾಗಲ್ಲ, ಅದು ಫ್ಲವರ್ ಟೈಪ್. ಉದ್ದಕಾಯಿ ಸೆಟ್ಟಿಂಗ್ ಕಡಿಮೆ ಆದ್ರೂ ಸೈಜ್ ಬರ್ತವೆ, ಸೈಜು ತೂಕ ಬರುತ್ತೆ, ಮೇಂಟೈನ್ ಆಗುತ್ತೆ. ನೋಡೋಣ, ಮೊನ್ನೆಗೆ ಅದು ತುಂಬ ಚೇಂಜ್ ಆಗೈತೆ. ಬಟ್ ಇನ್ನೂ ಐತೆ, ಇಲ್ಲ ಅಂತೇನಿಲ್ಲ, ಇದು ಐತೆ. ಇನ್ನು ಹಂಗೆ ಫಾಲೋ ಅಪ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಓವರ್ ಆಗಿರೋದು ಕ್ಲಿಯರ್ ಆಗೈತೆ ನೋಡಿ. ಇದು ಓವರು, ಇದು ಸ್ವಲ್ಪ ಕಮ್ಮಿ ಆಗೈತೆ. ಇನ್ನು ಬರ್ತಾ ರೆಡಿ ಆಗೈತಿ. ನಿಮಗೆ ಕಂಟ್ರೋಲ್ ಆಗಿರಲಿಲ್ಲ ಅಂದರೆ ಎಲ್ಲದರಲ್ಲಿ ಸೇಮ್ ಪೊಸಿಷನ್ ಆಗ್ತಿತ್ತು. ಹಂಗೆ ಬಂದರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಈಗ ಕಾಯಿ ಮೇಲೆ ಏನು ಸಿಮ್ಟಮ್ ಏನು ಬರ್ತಾ ಇಲ್ಲ. ಕಾಯಿ ಫಿನಿಶಿಂಗು ಚೆನ್ನಾಗಿ ಬರ್ತೈತಿ, ಫಿನಿಶಿಂಗು ಚೆನ್ನಾಗೈತಿ. ಇದು ತೆಗ್ದಾಕೋಬೇಕು, ಇವೇ ಡೇಂಜರ್.
ಇದು ಹಾಂ ಇವು ಬೀಜದಲ್ಲಿ ಬಂದಿರುತ್ತೆ, ಇದರಿಂದಾನೇ ಬೇರೆದಕ್ಕೆ ಹರಡುತ್ತೆ ನೋಡಿ. ಇದರಲ್ಲಿ ಕಾಯಿ ಬರಲ್ಲ, ಏನಿಲ್ಲ. ಸುಮ್ಮನೆ ಇಟ್ಕೊಂಡು ವೇಸ್ಟ್ ಹಾಂ ಕೊಡ್ಲಿ ತಗೊಂಡು ಕಡ್ದಾಕ್ಬಿಡಿ. ಇದನ್ನ ಇಟ್ಕೊಂಡು ಕಾಯಿ ಬರಲ್ಲ ಅಣ್ಣ. ಅಂಥದ್ರಿಂದಾನೇ ಬೇರೆದಕ್ಕೆ ಚೆನ್ನಾಗಿರೋದಕ್ಕೆ ತೊಂದರೆ ಇರುತ್ತೆ. 2-3 ಇದ್ರೆ ತೆಗ್ದಾಕೊಳ್ಳಿ. ಬರುತ್ತೆ ಅನ್ಸುತ್ತೆ. ಈಗ ಒಂದ್ಸತಿ ಮಳೆ ಹೊಡೆದು ಬಿಟ್ರೆ ಸರಿಯಾಗಿ ನೀವು ಮತ್ತೆ ಸೂಪರಾಗಿ ರೆಡಿ ಆಗುತ್ತೆ. ಇದರಲ್ಲಿ ನೋಡಿ ಸೆಟ್ಟಿಂಗ್ ಬಂದೈತೆ ಉದ್ದದ್ರಲ್ಲಿ ಕೂಡ ಸ್ವಲ್ಪ ಬಂದೈತೆ, ಸ್ವಲ್ಪದಲ್ಲಿ ಇಲ್ಲ. ಈಗ ಸ್ವಲ್ಪ ಕಟ್ಟಿಂಗ್ ಕಟ್ ಆಗ್ತಾ ಇದೆ. ಮೊನ್ನೆ ಅದರಲ್ಲಿ ಪ್ರಾಬ್ಲಮ್ ನೋಡಿ, ಕ್ಯೂರ್ ಆಗಿರಲಿಲ್ಲ ಅಂದರೆ ಈ ಥರ ಆಗ್ತಿತ್ತು ಎಲ್ಲ ನೋಡಿ. ಇದು ಇದೆ ನೋಡ್ಕೊಳ್ಳಿ, ಈ ಗಿಡದಲ್ಲಿ ಈ ಪೈಪು ಅನ್ನೋದು ಲೆಂತ್ ಕಮ್ಮಿ ಆಗುತ್ತೆ. ಲೆಂತ್ ಕಮ್ಮಿ ಆಗಿ ಹಿಂಗೆ ದಾರ ಆಗುತ್ತೆ. ಇದೇ ಕ್ಯೂರ್ ಯಾಕಾಗಿಲ್ಲ ಅಂದರೆ ಇದು ಬಾರ್ಡರ್ ಐತೆ, ನಾವು ತುಂಬ ಓಡಾಡಿರ್ತೀವಿ, ಭೂಮಿ ತುಂಬ ಗಟ್ಟಿ ಇರುತ್ತೆ, ಅದಕ್ಕೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ ಸಿಗ್ತಾ ಇರಲ್ಲ, ಅದಕ್ಕಾಗಿ ಇದು ಕ್ಯೂರ್ ಆಗಿಲ್ಲ ನೋಡಿ. ಬೇರೆ ಎಲ್ಲ ಕ್ಯೂರ್ ಆಗಿದೆ, ಇದಕ್ಕೆ ಸ್ವಲ್ಪ ಹಾರ್ಡ್ ಇರುತ್ತೆ ನನ್ನ ಪ್ರಕಾರ ಕೆಳಗೆ. ಅಣ್ಣ ರೆಡಿ ಆಗ್ತೈತೆ, ಇನ್ನೂ ಐತೆ ರೋಗ. ಅದು ಇನ್ನೊಂದು ಸ್ಪ್ರೇ ಇನ್ನೊಂದು ಫಾಲೋ ಅಪ್ ಮಾಡ್ಕೋಬೇಕು ಬಿಡಿ ಅಣ್ಣ. ಈ ಕಡೆ ಕಾಯಿ ಜಾಸ್ತಿ ಐತಲ್ಲ ಮೇಲೆಗಿನ್ನ, ಈ ಕಡೆಗೆ ಕಾಯಿ ಸ್ವಲ್ಪ ಸೆಟ್ಟಿಂಗ್ ಜಾಸ್ತಿ ಐತಲ್ಲ. ಅಂದರೆ ಇದು ಅದಕ್ಕೆ ಇದಕ್ಕೆ 1 ಮಂತ್ ಡಿಲೇ. ಓಕೆ, ಅಲ್ಲ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಯಿ ಕಾಣಿಸ್ತೈತೆ. ಜೂನ್ ಬರುತ್ತೆ ನೋಡಿ. ಈ ಏರಿಯಾದಲ್ಲೇ ತಾನೇ ಜಾಸ್ತಿ ಇದ್ದಿದ್ದು, ಈ ಬಿಟ್ಟಲ್ಲೇ ತಾನೇ ನೋಡಿ. ಅಲ್ಲೇ 3 ಗಿಡ ಇತ್ತಲ್ಲ, ಹಾಂ ಅದು ತೋರಿಸಿದ್ರಲ್ಲ, ಅದು ಸ್ವಲ್ಪ ರಿಕವರ್ ಆಗಿದೆ. ಅದೇ ಓಕೆ. 5 ದಿವಸಕ್ಕೊಮ್ಮೆ ಮಾಡಿಬಿಟ್ರಾ? 5 days ಒನ್ಸ್ ಮಾಡಿದ್ರೆ ಹೆಂಗಣ್ಣ? ಮಾರ್ಚ್ 16 ಏನು ಕೊಟ್ಟಿದ್ದು ನಾನು. 5 days ನಾವು ರೆಗ್ಯುಲರ್. ಮಾರ್ಚ್ 16 ಇವು ಚೆನ್ನಾಗಿ ರೆಡಿ ಆಗಿತ್ತು ನೋಡಿ. ಇವೆಲ್ಲ ಇದೇ ಫಸ್ಟ್ ಕಾಣಿಸಿದ್ದು. ಓಕೆ, ಇದಕ್ಕೆ ಇದು ಗ್ರೀನಿಶ್ ಬರಲ್ವಾ? ಇನ್ನೂ ಬರಬೇಕಣ್ಣ. ಗ್ರೀನಿಶ್ ಬರಲಿಲ್ಲ ಅಂದರೆ ಇದರಲ್ಲಿ ಇನ್ನೂ ರೋಗ ಇದೆ ಅಂತ ಅರ್ಥ. ಇದರಲ್ಲಿ ಕ್ಲೋರೋಫಿಲ್ ಅಂತಾರಲ್ಲ, ಸೆಲ್ ಇನ್ನೂ ಸತ್ತೋಗ್ತಾ ಇರುತ್ತೆ. ಅದು ಯಾವಾಗ ಸೆಲ್ ಅನ್ನೋದು ಬಂದಿದ್ದು ಸಾಯ್ದಿರ ಹಂಗೆ ರಿಟೈನ್ ಆಗುತ್ತೋ ಅವಾಗ ಫುಲ್ ಗ್ರೀನ್ ಬಂದುಬಿಡುತ್ತೆ. ಆ ಸ್ಟಾರ್ಟಿಂಗಲ್ಲಿ ಬಂತಲ್ಲ, ಅಂದರೆ ಈಗ ಇನ್ನೂ ಎಲ್ಲ ಬರ್ತಿದೆ ಅಂದರೆ ಇದರಲ್ಲಿ ಇನ್ನೂ ರೋಗ ಇದೆ ಅಂತಲೇ ಅರ್ಥ. ಹಲೋ హలో అన్న చెప్పనా? ఓకేనా, నేను చూస్తాను. మళ్ళీ చూసి చేస్తా, ఒక 1 hour చూసి చేస్తా. ಈ ಕಡೆನೇ ಅಲ್ಲಣ್ಣ ಸ್ವಲ್ಪ ಜಾಸ್ತಿ ಇದ್ದಿದ್ದು, ಬಟ್ ಏನು ತೊಂದರೆ ಏನಿಲ್ಲ, ಎಲ್ಲ ಕ್ಯೂರ್ ಆಗ್ತೈತಿ. ಒಂದು ರೌಂಡ್ ಮಳೆ ಬಿದ್ದರೆ ಮತ್ತೆ ಇದು ಲಾಸ್ಟ್ ಟೈಮ್ ಹೆಂಗಿತ್ತ ಅದು ಇದರಲ್ಲಿ ಹೂವಲ್ಲಿ ತಿರ್ಸಿದ ಬ್ಲ್ಯಾಕ್ ಟ್ರಿಪ್ಸ್. ಓಕೆ, ಅದಕ್ಕೆ ಹಾಕೊಂಡಿದ್ದೀವಿ. ಇಂಥದ್ದೇ ಆಗ್ತದೆ ಬಿಡಿ. ನೋಡಿ ಈ ಎಲೆಯಲ್ಲಿ ಕಮ್ಮಿ ಜಾಸ್ತಿ ಐತೆ, ಮತ್ತು ಹೋಗ್ತಾ ಹೋಗ್ತಾ ಕಮ್ಮಿ ಆಗಿಬಿಟ್ಟೈತೆ. ಇವ್ರು ಆಗ್ತೈತೆ, ಫ್ಲವರಿಂಗ್ ಸೆಟ್ಟಿಂಗ್ ಆಗ್ತೈತಲ್ಲ. ಅದೇ ನಮ್ಗೆ ಸಮಸ್ಯೆ. ಇಲ್ಲ, ಫ್ಲವರ್ ಸೆಟ್ಟಿಂಗು ಬರ್ತೈತೆ. ನೋಡೋದು ನಡೀರೋ ಒಳಗಡೆವರೆಗೂ ನೋಡಿದ್ರೆ ಐಡಿಯಾ ಬರುತ್ತೆ. ಸ್ವಲ್ಪ ವಾಟರ್ ಮ್ಯಾನೇಜ್ಮೆಂಟ್ ಸರಿ ಇದೆ. ಕೊಡ್ತಿದ್ರಾ ಜಾಸ್ತಿ? ಎಷ್ಟಾದ್ರು ಕೊಡ್ತಿದ್ರೆ? ನಾನು 4 ಸಾವಿರ ಅಷ್ಟು. ಇನ್ನೂ ಕೊಟ್ಟರೆ ಏನು ತೊಂದರೆ ಇಲ್ಲ. ವೈರಸ್ಸು ಕಮ್ಮಿ ಆಗಿಬಿಟ್ಟೈತೆ, ನಾರ್ಮಲ್ ಆಗ್ತೈತೆ ಆಲ್ಮೋಸ್ಟ್ ನಾರ್ಮಲ್ ಆಗ್ತೈತೆ ನೋಡಿ. ಈ ಗಿಡಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದೇ ಹೊಡಿಲೇಬೇಕು ಬಿಡೋಣ, ಯಾಕಂದ್ರೆ ಐತೆ. ಈಗ ನೋಡಿ ಇವೆಲ್ಲ ಇದೆಯಲ್ಲ, ಈ ಗಿಡ ಎಲ್ಲ ಇದೆಯಲ್ಲ, ಇದೆಲ್ಲ ಆಲ್ಮೋಸ್ಟ್ ಪಾರ್ಷಿಯಲಿ ರಿಕವರ್ ಅಷ್ಟೇ, ಕಂಪ್ಲೀಟ್ ರಿಕವರಿ ಇಲ್ಲ. 60-70 ಅಷ್ಟೇ. ಬಟ್ ಮಣ್ಣಾಗ ಇವತ್ತಿಗೆ ನೋಡೋಕ್ಕೆ ತುಂಬ ಚೇಂಜ್ ಐತಿ. ಆ ಕಡೆ ಸುಳಿ ಒಂದೊಂದೇ ಬರ್ತಿತ್ತಲ್ಲ, ಅದು ರೆಡಿ ಆಯ್ತಾ? ಇಲ್ಲ, ಅದು ಒಂದು ಓಪನ್ ಆಗಿಲ್ಲ. ಹಂಗೈತಾ?
ಒಂದು ಹಂಗೆ ದೊಡ್ಡ ನಾಳೆ ಸ್ಪ್ರೇ ಮಾಡ್ತೀರಾ? ನಾನು ನಾಳೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು ಬಂದಿದ್ದೆ ಆ್ಯಕ್ಚುಲಿ. ಇಲ್ಲ ಅಂದಿದ್ರೆ ನಾಳೆ ಬರ್ತಾಯಿದ್ದು. ಆಲ್ರೆಡಿ ಸಂಡೇ ಮಾಡಿದ್ದು ನಾವು. ಹಾಂ, ಇನ್ನೊಂದು ಡೋಸ್ ಕೊಟ್ಬಿಟ್ರೆ ಕರೆಕ್ಟಾಗಿ. ಇಲ್ಲ ಈ ಕಡೆ ಮತ್ತೆ ಚೆನ್ನಾಗಿ ಕ್ಯೂರ್ ಇದೆ. ಇದು ಅಂದರೆ ಅಲ್ಲಿಂದ ಈ ಕಡೆ ತುಂಬ ಕಮ್ಮಿ ಐತೆ. ಕಮ್ಮಿ ಐತೆ ಸರಿ. ಇದರಲ್ಲೆಲ್ಲ ಹೇಳಿ ಫ್ಲವರ್ ಇರಲಿಲ್ಲ, ಈಗ ಫ್ಲವರ್ ಸೆಟ್ ಆಗ್ತಿದೆ. ಇದು ಹೊಡೆದೈತೆ ನೋಡಿ, ಇದೊಂದು ಸುಳ್ಳಿ ಹೊಡೆದೈತೆ. ಅದು ಹೊಡಿಬೇಕು. ಮನೆಗೆ ಈಗ ಹೊಡೆದಿದೆ. ಇದು ನಾರ್ಮಲ್ ಪ್ಲ್ಯಾಂಟ್ ಆಗುತ್ತೆ. ಇದರಲ್ಲಿ ಇಷ್ಟೊಂದು ಕಾಯಿ ಐತೆ.